ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಬಿ ಎಡ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರುವಂಥದ್ದಾಗಿರುತ್ತೆ, ಒಂದು ಪ್ರಶ್ನೆಗಳು ಇರುವಂಥದ್ದಾಗಿರುತ್ತೆ. ಈ ಒಂದು ಬಿ ಎಡ್ ಮಾಡೋದಕ್ಕೆ ಅರ್ಹತೆ ಏನಿದೆ, ಇಲಾಖೆಗೆ ಮಾಡಿರ್ತಕ್ಕಂಥ ಒಂದು ನಿಯಮಗಳು ಯಾವ ಥರ ಇದೆ, ಇಲಾಖೆ ಕಡೆಯಿಂದ ಇರತಕ್ಕಂಥ ಮಾಹಿತಿ ಏನು, ಇಲಾಖೆ ಕಡೆಯಿಂದ ಯಾವ ಒಂದು ಶಿಕ್ಷಣವನ್ನು ನಿಗದಿ ಮಾಡಿದ್ದಾರೆ ಈ ಒಂದು ಬಿ ಎಡ್ ಮಾಡಲಿಕ್ಕೆ. ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷ 2 ವರ್ಷದ ಕೋರ್ಸ್ಗಳ ಅಂತ ಏನಿದೆ, 2 ವರ್ಷದ ಬಿ ಎಡ್ ಕೋರ್ಸನ್ನು ಮಾಡ್ಬೋದಾ, ಪಿ ಯು ಸಿನ ಕಂಪ್ಲೀಟ್ ಮಾಡಿರುವಂಥವ್ರು, ಅಥವಾ ಯಾವ ಎಜುಕೇಶನ್ ಅಗತ್ಯ ಇರುತ್ತೆ ಅದಕ್ಕೆ, ಇಲಾಖೆ ಹೇಳಿರ್ತಕ್ಕಂಥದ್ದೇನು ಪ್ರಮುಖ ಮಾಹಿತಿಗಳನ್ನು ವಿಡಿಯೋದಲ್ಲಿ ತಿಳ್ಕೊಂತ ಇರುವಂಥದ್ದಾಗಿರುತ್ತೆ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗಿನ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಬೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಬೇಕು ಅನ್ನೋಂಥವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಶ್ನೆ ಡೌಟ್ ಇದ್ರೂ ಕೂಡ ನಮ್ಮ ಜೊತೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಪಡ್ಕೋಬೋದಾಗಿರುತ್ತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರದಲ್ಲಿ. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮುಖಾಂತರ ಹೆಚ್ಚುವರಿ ಸೌಲಭ್ಯಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇರುತ್ತೆ, ವಿದ್ಯಾರ್ಥಿಗಳಿಗೆ ಅದು ಕೂಡ ಸಹಾಯ ಆಗುತ್ತೆ. ಯಾವ ಥರ ಪ್ರಶ್ನೆಗಳಲ್ಲಿ ಸಂಬಂಧಪಟ್ಟಂತೆ ಡೌಟ್ಸ್ ಏನಾದ್ರು ಇದ್ದರೆ ಮೆಂಬರ್ ಆದಂಥವ್ರು ನೀವು ಕಮೆಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಮೆಂಬರ್ ಆದಂಥವ್ರು ಮತ್ತು ಪ್ರತ್ಯೇಕವಾಗಿ ವಿಡಿಯೋಸನ್ನು ನೀವು ಅಪ್ಲೋಡ್ ಆಗ್ತಾ ಇರುತ್ತೆ, ಲೈವ್ ಸ್ಟ್ರೀಮ್ಸ್ ಬರೋದ್ರ ಮುಖಾಂತರದಲ್ಲೂ ಕೂಡ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರ್ತವೆ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಇದನ್ನೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತವೆ ಅಂತ ಹೇಳ್ತಾ, ಈಗ ಪ್ರಮುಖವಾಗಿ ವಿದ್ಯಾರ್ಥಿಗಳು ಒಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದಾರೆ. ಸೆಕೆಂಡ್ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಬಿ ಎಡ್ನ ಮಾಡ್ಬೋದಾ, ಈ ಒಂದು ಪ್ರಶ್ನೆ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಡೌಟ್ ಇರುವಂಥದ್ದಾಗಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ನಮಗೂ ಕೂಡ ಕಮೆಂಟ್ ಅಥವಾ ಇನ್ಸ್ಟಾಗ್ರಾಮ್ ಕೂಡ ಕೇಳ್ತೀರಾ ಅಂತ ಹೇಳ್ಬೋದು. ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆ, ನಾವು ಬಿ ಎಡ್ ಮಾಡ್ಬೋದು, ಈ ವರ್ಷ 2 ವರ್ಷದ ಬಿ ಎಡ್ ಕೋರ್ಸನ್ನು ಮಾಡ್ಬೋದಾಗಿರುತ್ತಾ. ಯಾಕಂದರೆ ಬಿ ಎಡ್ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ 1 ವರ್ಷ ಅಂತೆಲ್ಲ ಮಾಹಿತಿಗಳು ಬರ್ತಿದೆ. ಆ ಕಾರಣಕ್ಕೆ ಸೆಕೆಂಡ್ ಪಿ ಯು ಸಿ ಆಗಿರೋರ್ಗೂ ಕೂಡ ಒಂದು 2 ವರ್ಷದ ಕೋರ್ಸನ್ನು ಮಾಡ್ಬೋದಾಗಿರುತ್ತೆ ಅಂತೆಲ್ಲ ಕೇಳ್ತೀರಿ. ಈ ಕುರಿತು ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಾಗಿರುತ್ತೆ ಇದ್ರ ಬಗ್ಗೆ ತಿಳಿಸುವಂಥದ್ದಾದರೆ, ಇವಾಗ ನಿಮ್ಗೆ ಅಧಿಕೃತ ಮಾಹಿತಿನ ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ಅಧಿಸೂಚನೆಯಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಅದನ್ನು ವೀಕ್ಷಣೆ ಮಾಡಿ ಬನ್ನಿ ವಿದ್ಯಾರ್ಥಿಗಳೇ. ಇಲಾಖೆ ಅಧಿಸೂಚನೆಯ ಪ್ರಕಾರದಲ್ಲಿ ಏನು ಮಾಹಿತಿನ ಕೊಟ್ಟಿದ್ರು ಈ ಒಂದು ಬಿ ಎಡ್ ಕೋರ್ಸನ್ನು ಮಾಡಲಿಕ್ಕೆ. ವಿದ್ಯಾರ್ಥಿಗಳಿಗೆ ಯಾರಿಗೆ ಅರ್ಹತೆಗಳಿತ್ತು ಅಂದರೆ, ಯಾವ ವಿದ್ಯಾರ್ಥಿಗಳು ಬಿ ಎಡನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಸರ್ಕಾರಿ ಕೋಟಾದ ಸೀಟುಗಳಿಗೆ ಅಭ್ಯರ್ಥಿಗಳೇನು ಅಪ್ಲಿಕೇಶನ್ ಆಗ್ತಾರಲ್ಲ, ಅವರು ಭಾರತದ ಪ್ರಜೆ ಆಗಿರಬೇಕು, ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಲ್ಲಿ ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ. 10+2+3 or 4 ಅಂತ ಕೊಟ್ಟಿರುವಂಥದ್ದು. SLC ಮಾಡಿರಬೇಕಿರುತ್ತೆ, ಜೊತೆಗೆ 2 ವರ್ಷದ ಪಿ ಯು ಸಿನ ಕಂಪ್ಲೀಟ್ ಮಾಡಿರಬೇಕಿರುತ್ತೆ, ಜೊತೆಗೆ 3 ಅಥವಾ 4 ವರ್ಷದ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದನ್ನು ಗಮನಿಸಬಹುದಾಗಿರುತ್ತೆ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ. ನಂತರದಲ್ಲಿ ಉಲ್ಲೇಖ ಆದೇಶದಂತೆ 3 ವರ್ಗಗಳ ಅಂದರೆ ಇಲ್ಲಿ ವರ್ಷಗಳ 8ನೇದು ಮಾಹಿತಿನ ಕೊಟ್ಟಿರೋದಾಗಿ ಗಮನಿಸಬಹುದಾಗಿರುತ್ತೆ. ಉಲ್ಲೇಖ 8ರ ಆದೇಶದಂತೆ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ, JOC ಅಥವಾ JODC, JLDC ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವಂತಹ ಒಂದು ಭಾಷಾ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವ PUCಗೆ ತತ್ಸಮಾನವೆಂದು ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಅಂದರೆ ಆ ಪ್ರಕಾರದಲ್ಲಿ ಒಂದು ಯಾರ ವಿದ್ಯಾರ್ಥಿಗಳು ITI ಅಥವಾ ಡಿಪ್ಲೊಮಾ ಈ ಬೇಸ್ ಮೇಲೆ ಮಾಡಿರ್ತಿರಲ್ಲ, ಇವ್ರನ್ನ PUC ಸಮಾನ ಅಂತ ಪರಿಗಣಿಸಬೇಕಾದ್ರೆ ಈ ಒಂದು ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಮುಖಾಂತರ ನಂತರದಲ್ಲಿ ವಿದ್ಯಾರ್ಹತೆಯನ್ನು ಕೂಡ ಗಮನಿಸುವಂಥದ್ದರಲ್ಲಿ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಕೆಳಕಂಡ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತೆಲ್ಲ ಮಾಹಿತಿನ ಕೂಡ ಕೊಟ್ಟಿರ್ತಾರೆ, ಗಮನಿಸಬಹುದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಕೂಡ ಪ್ರಮುಖವಾಗಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋದಾಗಿರುತ್ತೆ ಇಲ್ಲಿ. ಅಂದರೆ ವಿದ್ಯಾರ್ಥಿಗಳಿಗೆ ಕನಿಷ್ಠ 50% ಅಂಕಗಳೊಂದಿಗೆ ಪದವಿಯನ್ನು ಕಂಪ್ಲೀಟ್ ಮಾಡಬೇಕಿರುತ್ತೆ. ಅಂದರೆ ವಿದ್ಯಾರ್ಥಿಗಳು ಡಿಗ್ರಿಯಲ್ಲಿ 50% ಅಂಕ ಪಡೆದಿರಬೇಕಾಗಿರುತ್ತೆ, ಅಥವಾ 50 ಅಂಕಗಳೊಂದಿಗೆ ವಿಜ್ಞಾನ, ಸಾಮಾಜಿಕ ವಿಜ್ಞಾನ, ಮಾನವಿಕ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಮಾಡಿರಬೇಕಿರುತ್ತೆ. ಕನಿಷ್ಠ 55% ಅಂಕಗಳೊಂದಿಗೆ ಇಂಜಿನಿಯರಿಂಗ್ನಲ್ಲಿ ಪದವಿ ಅಥವಾ ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿರುವ ತಂತ್ರಜ್ಞಾನ ಅಥವಾ ಇನ್ಯಾವುದೇ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಅಂದರೆ ಈ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಇಷ್ಟು ಪರ್ಸೆಂಟೇಜನ್ನು ಹೊಂದಿರಬೇಕು ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ವಿಕಲಚೇತನ ಅಂದರೆ PWD ಅಭ್ಯರ್ಥಿಗಳಿಗೆ ಈ ಮೇಲಿನ ತಿಳಿಸಿದ ಕನಿಷ್ಠ ಶೇಕಡಾವಾರು ಅರ್ಹತಾ ಅಂಕಗಳಲ್ಲಿ ನಿಯಮಾನುಸಾರ 5% ಅಂಕ ವಿನಾಯಿತಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ ಈ ಒಂದು ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು 5% ಕಡಿಮೆ ಇದ್ದರೂ ಕೂಡ ಇವರಿಗೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಅಂದರೆ 45%, 50% ಇದ್ದರೂ ಕೂಡ ಇವರು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಾ. ನಂತರದಲ್ಲಿ ಪ್ರಮುಖವಾಗಿ ಕೊಟ್ಟಿರ್ತಾರೆ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿಷಯವನ್ನು, ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಗಿರ್ಬೋದು, ಕಂಪ್ಯೂಟರ್ ಈ ಒಂದು ಆಗಿರ್ಬೋದು, ನಂತರದಲ್ಲಿ ಇತ್ಯಾದಿ ಪರೀಕ್ಷಾ ಪೂರ್ವಕ ವಿಷಯವನ್ನಾಗಿ ಅಧ್ಯಯನ ಮಾಡಬೇಕಾಗಿರುತ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರೋದಾಗಿ ಗಮನಿಸಬಹುದಾಗಿದೆ. ಒಂದು ವೇಳೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪಡೆದ ಪದವಿ ಅಂಕಪಟ್ಟಿಗಳಲ್ಲಿ ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳಲ್ಲಿ ಪರಿಗಣಿಸುವ ಬಗ್ಗೆ ಅಂಕಪಟ್ಟಿಯ ಫ್ರಂಟ್ ನೋಟ್ನಲ್ಲಿ ನಮೂದಿಸಿದ್ದಲ್ಲಿ ಅದರಂತೆ ಕ್ರಮ ವಹಿಸುವುದು ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ನಮೂದಿಸದಿದ್ದಲ್ಲಿ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಏನು ನಮೂದಿಸಿ ಮಾಡಿರ್ತಾರಲ್ಲ ಅಂಕಪಟ್ಟಿಯ ಫ್ರಂಟ್ ನೋಟಲ್ಲಿ ಅಂಕಗಳನ್ನು ಪರಿಗಣಿಸುವ ಬಗ್ಗೆ ಏನು ನಮೂದಿಸದಿದ್ದಲ್ಲಿ ಅಂಕಪಟ್ಟಿಯ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳ ಪರಿಗಣಿಸಿ ಭರ್ತಿ ಮಾಡುವುದು. ಪದವಿ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿಗಳ ನಮೂದಿಸಲಾದ ಗರಿಷ್ಠ ಅಂಕ ಮತ್ತು ಪಡೆದ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸಲಾಗ್ತದೆ ಅಂತ ಕೊಟ್ಟಿದ್ದರು. ಅಂದರೆ ಒಟ್ಟು ಮಾರ್ಕ್ಸ್ ಮತ್ತು ವಿದ್ಯಾರ್ಥಿಗಳದ್ದು ಪಡೆದಿರುವ ಮಾರ್ಕ್ಸ್ನ ಬೇಸ್ ಮೇಲೆ ಮೆರಿಟ್ ಲಿಸ್ಟ್ ಅಂತ ಅನೌನ್ಸ್ ಆಗುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಅಭ್ಯರ್ಥಿಗಳು ಸೇವಾ ಪ್ರಮಾಣಪತ್ರ ಮತ್ತು ಅಭ್ಯಾಸ ಮಾಡಲು
ಸಕ್ಷಮ ಪ್ರಾಧಿಕಾರದಿಂದ ಕ್ಷೇಪಣಾ ಪ್ರಮಾಣಪತ್ರಗಳನ್ನು, ಸರ್ಕಾರದಿಂದ ಪಡೆದ ಅನುಮತಿ ಪತ್ರಗಳನ್ನು, ಅನುದಾನ ರಹಿತ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಮ್ಮ ಉದ್ಯೋಗದಾತರಿಂದ ಪಡೆದ ನಿರಕ್ಷೇಪ ಪ್ರಮಾಣಪತ್ರ ಏನಿದೆಯಲ್ಲ ಇವುಗಳನ್ನು ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಸೇವೆಯಲ್ಲಿರುವ ಶಿಕ್ಷಕರಿಗೆ ಯಾವುದೇ ಮೀಸಲಾತಿ ವಿನಾಯಿತಿ ಇರುವುದಿಲ್ಲ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥದ್ದನ್ನು ಗಮನಿಸಬಹುದಾಗಿರುತ್ತೆ. ಇಲ್ಲಿ ಬಿ.ಎಡ್ ಮಾಡ್ತೀವಿ ಅಂದರೆ ಎಲ್ಲರೂ ವರ್ಕ್ ಮಾಡ್ತಿರುವಂಥ ಟೀಚರ್ಸ್ ಇರ್ತಾರಲ್ಲ ಇವ್ರುಗಳಿಗೆ ಈ ಒಂದು ಸಂಬಂಧಪಟ್ಟಿರುತ್ತೆ. ಇದು 2024-25ರಲ್ಲಿ ಬಿ.ಎಡ್ಗೆ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ ಪೂರ್ವದಲ್ಲಿ ನಿಗದಿತ ವಿದ್ಯಾರ್ಹತೆ ಪರೀಕ್ಷೆ ಬರೆದು ಅಂಕಪಟ್ಟಿಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಕಳೆದ ವರ್ಷದ್ದು ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಕಾಲ್ ಆಗುತ್ತಲ್ಲ ಅದಕ್ಕೂ ಮುಂಚೆನೇ ಅವರು ಡಿಗ್ರಿನ ಕಂಪ್ಲೀಟ್ ಮಾಡಿ ಅಂಕಪಟ್ಟಿನ ತೊಗೊಂಡಿರಬೇಕು ಅಂತೆಲ್ಲ ಇಲ್ಲಿ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ವಿದ್ಯಾರ್ಥಿಗಳು ತಿಳ್ಕೊಂಡ್ರೆ ಅಂತ ಹೇಳ್ತೇನೆ. ಸೊ ಅಂದರೆ ಈಗ ವಿದ್ಯಾರ್ಥಿಗಳಿಗೆ ಗೊತ್ತಾಯಿತು, ಸೆಕೆಂಡ್ PUC ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು B.Ed ಮಾಡಲಿಕ್ಕೆ ಅರ್ಹರಿರೋದಿಲ್ಲ. ಆ ವಿದ್ಯಾರ್ಥಿಗಳಿಗೆ B.Ed ಬರೋದಿಲ್ಲ. D.Ed ಅಂತಕ್ಕಂಥ ಒಂದು ಕೋರ್ಸ್ ಇರುತ್ತೆ. ಆ ಒಂದು ಕೋರ್ಸನ್ನು ಸೆಕೆಂಡ್ PUC ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿನಿಯರು ಮಾಡ್ಬೋದಾಗಿರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು B.Ed ಮಾಡ್ಬೋದು, ಅದರ ಅರ್ಹತೆ ಏನು ಅಂತ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದೀರಾ. ಸೊ ನಿಮ್ಮೆಲ್ಲ ಸ್ನೇಹಿತರು ಕೂಡ ಮರಿದ ವಿಡಿಯೋನ ಶೇರ್ ಮಾಡೋರು ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೆಚ್ಚುವರಿ ಪ್ರಶ್ನೆಗಳು, ಡೌಟ್ಸ್ ಇದ್ದರೆ ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತದೆ ಅಂದರೆ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇಟ್ಟಿರೋದಾಗಿರುತ್ತೆ. ಅದರ ಮುಖಾಂತರ ಹೆಚ್ಚುವರಿ ಪ್ರಶ್ನೆ ಮಾಹಿತಿನ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೋಬೋದಿರುತ್ತೆ. ಬ್ರಾಡ್ಕಾಸ್ಟ್ ಚಾನಲಲ್ಲಿ ಎಲ್ಲ ಒಂದು ಪ್ರಮುಖ ಅಪ್ಡೇಟ್ಸ್ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮಾಹಿತಿನ ಶೇರ್ ಮಾಡಿ.